ಹೆಣ್ಣ ನಿನಗೆ ಒಬ್ಬ ತಂಗಿ ಅದಾಳ ಅನ್ನೋದು ನೀನು ಮರ್ತು ಹೋಗಿದ್ದೇನೆ. ನಾನು ನೆನಪ ಹಾರಿಬಿಟ್ಟಿದ್ದೇನೆ. ನಾನಂತೂ ಸಣ್ಣಕ್ಕಿದ್ದೆ, ನನಗೆ ನೆನಪಿಲ್ಲ. ನಿನಗೆ ನೆನಪಿತ್ತಿಲ್ಲ? ಅವ್ವ ಅಪ್ಪ ಅಣ್ಣ ಎಲ್ಲರದು ನೆನಪಿತ್ತಿಲ್ಲ? ಯಾಕೆ ನೀನು ಬರಲಿಲ್ಲ ಇಷ್ಟು ದಿನ ಬಿಟ್ಟು? ಈಗ ಯಾಕೆ ಬಂದಿ ನೀನು? ಎಲ್ಲಿದ್ದಿ ಏನು? ನಮಗೇನು ಗೊತ್ತಾಗಲಿಲ್ಲ. ಅಟ್ಲೀಸ್ಟ್ ಒಂದು ಫೋನರ ಮಾಡಬೇಕು, ಇಲ್ಲಿಗೆ ಒಂದು ಪತ್ರಾರ ಬರೀಬೇಕು. ಮನೆ ಅಂತ ಗೊತ್ತಿತ್ತಿಲ್ಲ, ಈ ಊರು ಅನ್ನೋದು ಗೊತ್ತಿತ್ತಿಲ್ಲ. ನೀ ಯಾಕೆ ಬರಲಿಲ್ಲ? ನೋಡು ವೀಣಾ, ಒಂದೊಂದು ವಿಷಯನ ಹೇಳಬೇಕಾಗುತ್ತೆ, ಒಂದೊಂದು ವಿಷಯನ ಹೇಳಬಾರ್ದಾಗುತ್ತೆ. ಯಾಕಂದ್ರೆ ಇನ್ನೂ ಸಣ್ಣಕ್ಕದಿ, ನಿನಗೆ ಅಷ್ಟು ತಿಳಿಯಂಗಿಲ್ಲ. ಅದು ಅವಾಗ ಅಷ್ಟೇ ಗೊತ್ತೈತಿ. ಹೌದಿಲ್ಲ ಬೇವ? ನಾನು ಯಾವತ್ತೂ ನಮ್ಮ ಅವ್ವನ ಮಾತು ಉಗುಳು ಹಾಕಿದ್ರೆ ನಾನು ದಾಟಿಲ್ಲ. ನಮ್ಮ ಅವ್ವಗೆ ನಾನಂದ್ರೆ ಇಷ್ಟ ಐತಿ ಇಲ್ಲ ಅಂತ ನನಗೆ ಅವಾಗ ಗೊತ್ತಾಯಿತು. ಅವ್ರಿಗೆ ಮನಸ್ಸಿಗೆ ನೋವು ಮಾಡಿ ನನಗೆ ಈ ಮನೆಗೆ ಬರೋಕೆ ಇಷ್ಟ ಇರಲಿಲ್ಲ. ಯಾಕೆ ಒಟ್ಟು ಗೊತ್ತಿಲ್ಲ. ಈಗ ಬರಬೇಕು ಅಂತ ಅನ್ನಿಸ್ತು. ನಮ್ಮ ಅವ್ವನ, ನಮ್ಮ ಅಪ್ಪನ, ನಿನ್ನ, ನಮ್ಮ ತಮ್ಮನ ಎಲ್ಲರೂ ನೋಡ್ಬೇಕಂತ ಅನ್ನಿಸ್ತು. ಅದಕ್ಕಾಗಿ ಬಂದೆ. ಯವ್ವ, ನಿನಗೇನು ಬ್ಯಾಸರಿಲ್ಲ ಅಲ್ವೇ ನಾ ಬಂದಿದ್ದಕ್ಕೆ? ಆನಂದ, ನನ್ನ ತಪ್ಪಾತಂತ ನಾನು ಮೊನ್ನೆ ಹಬ್ಬದ ದಿನನೇ ಕೇಳಿದ್ನಲ್ಲಪ್ಪ. ನಾನು ಭಾಳ ದೊಡ್ಡ ತಪ್ಪು ಮಾಡೀನಿ, ಇಲ್ಲ ಅಂತ ಹೇಳಿಲ್ಲ. ಹಂಗಂತದ ಮನಸ್ಸಿನಾಗ ಇಟ್ಕೋಬೇಡಪ್ಪ. ನೀನು ಬಂದಿದ್ದು ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತಿ, ಗೊತ್ತನ? ನಾನು ಎಲ್ಲ ದೇವ್ರಿಗೂ ಹರಕೆ ಹೊತ್ಕೊಂಡಿನಪ್ಪ ನೀ ಬರ್ಬೇಕಂತ ಹೇಳಿ. ಅದು ಏನೋ ತಿಳಿಲಾರ್ದ ಮಾಡಿರೋ ವಿಷಯ, ಅದನ್ನು ನೀನು ತಲೆ ಒಳಗೆ ಇಟ್ಕೊಳಕ್ಕೆ ಹೋಗ್ಬೇಡಪ್ಪ ಆನಂದ. ನನ್ನ ದೊಡ್ಡ ಮಗ ಅಂದ್ರೆ ನೀನು ನನಗೆ. ನಿನ್ನ ಬಿಟ್ಟು ನನಗೆ ಯಾರೂ ಇಲ್ಲಪ್ಪ. ಮನಸ್ಸಿನಾಗ ಏನು ಇಟ್ಕೊಬೇಡತ್. ಬೇಕಂದ್ರೆ ನಿನ್ನ ಕಾಲು ಮುಗಿದು ಬಿಡ್ತೀನಿ ಆನಂದ, ನನಗೆ ಕ್ಷಮಿಸ್ಬಿಡು. ಯವ್ವ, ಹಂಗನಕ್ಕೆ ಹೋಗ್ಬೇಡ್ವೆ. ನೀನೇನು ಹಿಂಗೆ ನೀ ಕಾಲು ಮುಗಿತೀನಿ ಕೈ ಮುಗಿತೀನಿ ಅಂತ ನಾನು ಹೋಗ್ಬಿಡ್ತೀನಿ ನೋಡಿ. ಮತ್ತೆ ಹಂಗನಕ್ಕೆ ಹೋಗ್ಬೇಡ್ವೆ. ನೀ ಎಷ್ಟಿದ್ರು ನಮ್ಮ ಹೋಗ್ಬೇ, ನೀನು ದೇವ್ರ ಸಮಾನ ನೀನು. ನೀನು ಹಿಂಗೆ ಮಾತಾಡಿದ್ರೆ ನನಗೆ ಭಾಳ ಅಳು ಬರ್ತೈತವ. ನೋಡಪ್ಪ, ನಾನು ಅಂಥ ಕೆಲಸನ ಮಾಡೀನಿ, ಅದು ಸಂಬಂಧ ನೀನು ಕಾಲು ಹಿಡ್ಕೋತೀನಿ ಅಂದೆ ಅಷ್ಟೇ, ಬಿಟ್ಟರೆ ಏನೂ ಇಲ್ಲ. ನೀನು ನನಗೆ ಕ್ಷಮಿಸಿದ್ದಿಲ್ಲ, ಮನಸ್ಸಿಂದ ಹೇಳು. ಯವ್ವ, ಮಾರಿಗೆ ಮಾಡಿದ್ರೆ ನೋಡಿ ಮತ್ತೆ ನಗುಬೇ. ಎಲ್ಲಿ ಹೋಗಲ್ಲ ಯವ್ವ, ಎಲ್ಲಿ ಹೋಗಲ್ಲ, ನಿನ್ನನ್ನು ಬಿಟ್ಟು ಎಂದಿಗೂ ನಾನು ದೂರ ಹೋಗಲ್ಲ. ಎಲ್ಲಿ ಹೋಗಲ್ಲ ಯವ್ವ, ಎಲ್ಲಿ ಹೋಗಲ್ಲ. ಅಪ್ಪನು ಬೇಕು ಅವ್ವನು ಬೇಕು, ಇಬ್ಬರು ನನಗೆ ಬೇಕವ್ವ. ದೇವರು ನೀನು, ನಿನ್ನಲ್ಲಿ ನಾನು ನೋಡಿರುವೇನ ನಮ್ಮವ್ವ. ಒಮ್ಮೆ ನಗುವ್ವ, ನಕ್ಕು ನೋಡವ್ವ, ನಾನು ಎಂದು ನಿನ್ನ ಮಗನವ್ವ. ಎಲ್ಲಿ ಹೋಗಲ್ಲ ಯವ್ವ, ಎಲ್ಲಿ ಹೋಗಲ್ಲ. ಕರೆವ, ಎಲ್ಲಿ ಹೋಗಲ್ಲ ಯಪ್ಪ ನನ್ನ ಮಗನೇ. ನಿಜ ಯವ್ವ, ಭಾಳ ಖುಷಿ ಆಗತೈತಿ, ಭಾಳ ಖುಷಿ ಆಗೈತೈತೆ ಆನಂದ. ಯವ್ವ, ಇದು ನೋಡಿ ಪಾಯಸ. ನಿನಗೆ ಶಾವಿಗೆ ಪಾಯಸ ಅಂದ್ರೆ ಭಾಳ ಇಷ್ಟ ಇಲ್ಲ? ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿ ನಿನಗೆ ಚಲೋತ್ನಾಗ ಮಾಡಿಕೊಡ್ತೀನಿ. ಬಾಯಪ್ಪ, ಬಾ ಮಗನ. ಯವ್ವ ಸಾಕು, ಮಗನ ಮುದ್ದು ಮಾಡಿದ್ದು. ನಾನು ಕರ್ಕೊಂಡು ಹೊರಗೆ ಹೋಗಿ ಬರ್ತೀನಿ. ನೀವು ಒಬ್ಬಕ್ಕೆ ಹೋಗಿ ತಿರುಗಿ ಬಾ. ನನ್ನ ಮಗನ ಎಲ್ಲಿ ಕಳ್ಸಂಗಿಲ್ಲ. ಅವನಿಗೆ ಚಲೋ ಚಲೋ ಅಡುಗೆ ಮಾಡಿಕೊಡ್ತೀನಿ, ಊಟ ಮಾಡ್ತಾನೆ. ನೋಡವ ಹೆಂಗಾಗ್ಯಾನ. ಏನ ನೀನು ಎಲ್ಲಿದ್ದಿ? ಯಾರ ಮನೆಗಿದ್ದಿ ಇಷ್ಟು ದಿನ? ಅದೊಂದು ದೊಡ್ಡ ಕತಿ. ಅಲ್ಲಿ ಅಳ್ಕೊಂತ ಕೂತಿದ್ನ್ಯಾ. ಒಬ್ಬವ ಗೌಡ್ರ ಯಾರು ಗೊತ್ತಿಲ್ಲ, ನಮ್ಮ ಅಪ್ಪನ ಜೊತೆನೇ ಇದ್ದರು. ಬಂದು ಕರ್ಕೊಂಡು ಹೋಗಿ ಅಲ್ಲಿ ಆಶ್ರಮದಾಗ ಬಿಟ್ಟರು. ಅವರು ಭಾಳ ಚಂದ ನೋಡ್ಕೊಂಡ್ರು ನನ್ನ. ಹಂಗೆ ಸ್ವಲ್ಪ ದೊಡ್ಡವ ಆದ್ನೇ, ಸೆಕೆಂಡ್ ಇಯರ್ ಮುಗೀತಾ. ಸೆಕೆಂಡ್ ಇಯರ್ ಮುಗಿಯೋಣ, ಮತ್ತು ಅವರು ದೊಡ್ಡವ್ರು ಆದಮೇಲೆ ಅಲ್ಲಿ ಇಟ್ಕೊಳಂಗಿಲ್ಲಲ್ಲ. ನಾವು ಸೆಕೆಂಡ್ ಇಯರ್ ಡಿಗ್ರಿ ತನೂ ಇರ್ಬೋದು. ನಾನು ಮುಗಿಯೋಣ ಕೆಲಸಕ್ಕೆ ಸೇರಿಕೊಂಡೆ. ಪಾರ್ಟ್ ಟೈಮ್ ಕೆಲಸ ಮಾಡ್ಕೋತ ಸಾಲಿ ಕಲಿತೆ. ಅದಕ್ಕೆ ರೂಮ್ ಮಾಡಿದೆ. ರೂಮ್ ಮಾಡಿ ನೌಕರಿ ಬಂತು. ನೌಕರಿ ಮಾಡ್ಕೋತ ಅಲ್ಲೇ ಹೊರಗೆ ಇದ್ದೆ. ಹಂಗೆ ಒಬ್ಬೇಕಿನ್ನ ಅಲ್ಲಿ ಕೆಲಸಕ್ಕೆ ಬರ್ತಿದ್ದೆ ನಮ್ಮ ಮನೆಗೆ. ಆಂಟಿ ನೋಡಿದಾಗೆಲ್ಲ ನಮ್ಮ ಅವ್ವಂದ ನೆನಪಾಕಿತ್ತು. ಯಾಕಪ್ಪ ನಿಮ್ಮವ್ವ ನಿಮ್ಮಪ್ಪ ಯಾರೂ ಇಲ್ಲ ಅಂತೇಳಿ ಆಂಟಿ ಕೇಳ್ತಿತ್ತ. ಎಲ್ಲರೂ ಅದಾರಿ, ಹೋಗ್ಬೇಕಾ ಅಂತಂದೆ. ಯಾಕೋ ಮನಸ್ಸು ಕೇಳೇ ಇಲ್ಲ. ಹೋಗು 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 ಅನ್ನಕತ್ತು. ಅದಕ್ಕೆ ನೋಡ್ಕೊಂಡು ಬಂದ್ರಾಯ್ತು ಅಂತಂದು ಬಂದು ನೋಡ್ವೀಣ. ನಗನ ಪಾಪಿಯಪ್ಪ, ಭಾಳ ಪಾಪಿ. ಇಂಥ ನನ್ನ ಬಂಗಾರದಂಥ ಮಗನ ನಾನು ಬಿಟ್ಟು ಬಂದೆಲ್ಲ, ಭಾಳ ಪಾಪಿ ನಾನು. ಆ ಮಾತು ಮಾತಾಡ್ಬೇಡ ಏನೇಮಿ. ನನಗೆ ಏನೋ ನೆನಪಿಲ್ಲ, ನನಗೆ ಗೊತ್ತಿಲ್ಲ ಅದು. ನೀನು ಯಾವ ದೃಷ್ಟಿಯಿಂದ ಬಿಟ್ಟು ಬಂದೀವೋ ಏನೋ ಯಾರಿಗೆ ಗೊತ್ತು. ನಾನು ಇಷ್ಟು ಬೆಳೆದು ನೌಕರಿ ಮಾಡಲಿ ಅಂತ ಬಿಟ್ಟು ಬಂದಿರ್ಬೇಕು ನೀನು, ಹೌದಿಲ್ಲ? ಈಗ ನಾನು ಇಲ್ಲೇ ಇದ್ನಿ ಅಂದ್ರೆ ನಿನ್ನ ಪ್ರೀತಿ ಒಳಗೆ ಮುಳುಗೋಗಿ ಏನೋ ನೌಕರಿನೂ ಮಾಡ್ತಿದ್ದಿಲ್ಲ, ಏನೂ ಮಾಡ್ತಿದ್ದಿಲ್ಲ. ನೋಡು, ನಾ ಈಗ ನೌಕರಿ ಮಾಡಕತ್ತೀನಿ ಬೇವ. ಬಂಗಾರಕ್ಕ, ಅದೇನು ಯವ್ವ, ನಾನು ಹೊಸ ಸುದ್ದಿ ಕೇಳಿ ಅದಕ್ಕೆ ಬಂದೇವ. ಯವ್ವ ಬರ್ತೀಯೇನು ಹೊರಗೆ? ಬರ್ರಲ್ಲೇ ಒಳಗೆ ಬರ್ರಿ, ನನ್ನ ಮಗ ಬಂದನು ಬರ್ರಿ. ಯವ್ವ ಬಂಗಾರಕ್ಕ, ನಮ್ಮ ಮನ್ಯಾಗ ನಮ್ಮ ಅತ್ತಿ ನನ್ನ ಗಂಡ ಎಲ್ಲರೂ ಹೇಳಿದ್ರು, ಬಂಗಾರಕ್ಕನ ದೊಡ್ಡ ಮಗ ಬಂದಾನ, ದೊಡ್ಡ ಆಫೀಸರ್ ಆಗಿ ಬಂದಾನಂತಂದು. ಅದಕ್ಕೆ ನಾವು ನಿನ್ನೆ ಬರ್ಬೇಕಂದೇವ, ಮನ್ಯಾಗ ಕೆಲಸ ಅದು ಇತ್ತ. ಯಾವಾಗ ನೋಡ್ತೀನಿ ಅಂತಂದು ಎದ್ನೋ ಬಿದ್ನೋ ಅಂತೇಳಿ ಎಲ್ಲರನ್ನ ಕರ್ಕೊಂಡು ಹೇಳೋಣ. ಅವರು ನಾವು ನೋಡ್ತೇವೆ ಅಂತಂದು ಬಂದೇವ. ಯವ್ವ ಒಟ್ಟ ಹೊರಗನ ಬಂದಿಲ್ಲವ ನೋಡ್ಬೇಕಂದ್ರೆ. ನಾನು ಮೊನ್ನೆ ಹೊಂಟಿದ್ರಲ್ಲ, ನಾ ಯಾರ ಅನ್ಕೊಂಡಿದ್ದೆ, ಇವ ಯಾರ ನಮ್ಮ ಊರಿಗೆ ಸರ್ವೆ ಗಿರ್ವೆ ಮಾಡಕ್ಕೆ ಬಂದಾರಣ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವರ ನಿಮ್ಮ ಮಗ ಅಂತ ಗೊತ್ತಿರಲಿಲ್ಲವ. ಯವ್ವ ಎಷ್ಟು ಚಂದದಾನ ಯವ್ವ. ಬಂಗಾರಕ್ಕ, ನಿನ್ನ ಮಗ ಬಂದಾನಂತಲ್ಲ, ನೀನು ಎಲ್ಲಿದಾರ? ಯಾರ ಇವರು ಬೇರೆ ನಿಂತಾರ? ಪಾರ್ವಂಟಿ ಆರಾಮಿದ್ರಾ? ನಾನೇ ರೀ, ಬೇರೆ ಯಾರೂ ಅಲ್ಲ, ಆನಂದ. ಯಪ್ಪ ಆನಂದ, ಎಷ್ಟು ದೊಡ್ಡವಾಗಿಯಾ? ಯಪ್ಪ ನನಗೆ ಕ್ಷಮಿಸ್ಬಿಡಪ್ಪ. ಯಪ್ಪ ಅವಾಗ ಅಲ್ಲೇ ಇದ್ರು ನಾನು ಕರ್ಕೊಂಬರ್ಲಿಲ್ಲಪ್ಪ ನಿನ್ನ. ಯಪ್ಪ ನನಗೆ ಕ್ಷಮಿಸ್ಬಿಡ. ಆದರೂ ನೀ ಗುರ್ತಿಳೋದು ಮಾತಾಡ್ಸಿದ್ದಿಲ್ಲ. ಯಪ್ಪ ನಿನ್ನ ದೊಡ್ಡ ಗುಣ, ಭಾಳ ದೊಡ್ಡ ಗುಣ ಅಪ್ಪ ನಿಂದು. ನಮ್ದಕ್ಕಿ ಮರುದು ಹೇಳ್ತಿತ್ತು, ಆನಂದ ಬಂದಾನಂತ. ನಾ ಯಾ ಆನಂದ
ಐತಿ ಅಂತಂತು. ಅದಕ್ಕೆ ಹೆಂಗೈತಿ ನೋಡ್ಬೇಕು ಅಂತ ಬಂದೆ. ನಿಮ್ದುಕ್ಕಿ ಬಾಳ ಚಂದ ಐತಿ ಬಿಡು. ಯವ್ವ ಯಾರು ಬೇ ಹಿಂಗೆ ಮಾತಾಡ್ತಾರಲ್ಲ ಇವರು? ಆಕಿ ಇಲ್ಲೇ ಫಾತಿಮಾ ಅಂತ ಹೇಳಿ, ಆಕಿಗೆ ಅಷ್ಟು ಕನ್ನಡ ಬರಂಗಿಲ್ಲ. ಹಂಗಾಗಿ ಹಂಗೆ ಮಾತಾಡ್ತಾಳ. ಏನು ಬೇಸರ ಮಾಡ್ಕೊಬಿಡಪ್ಪ. ಆಯ್ತಾಳವ್ವ. ಯವ್ವ ಮಾತು ಭಾರಿ ಅದು. ಏಯ್ ಸರಿಲೇ, ನಾನು ನೋಡ್ಬೇಕು ಅವ್ರದ್ದು. ಏನು ನೋಡಕ್ಕೆ ಬಿಡಲ್ರಿ, ಎಲ್ಲರ ಮುಂದೆ ನಿಂತ್ಬಿಟ್ಟಿರಿ. ಸರಿತೀರ ಇಲ್ಲ? ಯವ್ವ ಏನೇನೋ ಮಾತಾಡಕತ್ತಾರಲ್ಲ ಬೇ, ಯಾರು ಇವರೆಲ್ಲ? ಇನ್ನ ನೋಡು ಕಾಮಿಡಿ. ಯವ್ವ ಬಂಗಾರಕ್ಕ ಎಷ್ಟು ಚಂದ ಐತೆ ಯವ್ವ ನಿಮ್ಮ ಮಗಂದರ. ಅಬ್ಬಾ ಇಷ್ಟು ಚಂದ ಅಂದು ನಾನು ನೋಡಿರ್ಲೇ ಇಲ್ಲ ನೋಡು. ಏನ್ರಿ ಏನು ಹಿಂಗೆ ಅನ್ನಕತ್ತೀರಲ್ಲ? ಲೇ ಸರಿಲೇ ಕಡಿ, ನಾನು ಸರಿ ಮಾಡ್ತೀನಿ ನೀ ಮಾತಾಡಿದ್ದು. ಯಪ್ಪ ಹಂಗಲ್ಲಕಿ ಅಂದಿದ್ದು. ನೀನು ಭಾಳ ಚಂದದಿ, ಇಷ್ಟು ಚಂದ ಮನುಷ್ಯನ ಎಲ್ಲಿ ನೋಡಿರ್ಲಿಲ್ಲ, ಎಷ್ಟರ ಚಂದದಿ ಅಂತ ಹೇಳಕ ಹಂಗೆ ಹೇಳ್ತಾಕಿ. ಆಕಿಗೆ ಒಂದೊಂದು ಶಬ್ದನ ಮರ್ತು ಬಿಡ್ತಾ ಹೇಳೋದು. ಮುಂದಿಂದು ಹಿಂದಿನ ಅಟ್ಟ ಮಾತಾಡ್ತಾಳೆ, ಮುಂದಿನ ಮರ್ತು ಬಿಡ್ತಾಳೆ. ಆಕಿ ಏನು ಹೇಳ್ಬೇಕನ್ನೋದು ಗೊತ್ತಾಗಿಲ್ಲ. ತಪ್ಪು ತಿಳ್ಕೊಬೇಡ ಆನಂದ. ನಿಮ್ದಕ್ಕಿ ಭಾಳ ಸುಂದರ ಹೇ. ನಮ್ದಕ್ಕಿ ತುಂಬಾ ಇಷ್ಟ ಆಯ್ತು ನಿಮ್ದಕ್ಕಿ ನೋಡಿ. ನಮ್ದಕ್ಕಿ ತುಂಬಾ ಖುಷ್ ಆಯ್ತು ಮನಸ್ಸು. ನಿಮ್ದಕ್ಕಿ ಇಷ್ಟೊಂದು ಚಂದ ಹೆಂಗಿತ್ತು. ಆಕೆ ಹಂಗಲ್ಲ ಅಂತಾಳೆ, ಬೇಸರ ಮಾಡ್ಕೊಬೇಡ. ಆಕೆ ಹಂಗೆ ಮಾತಾಡೋದು. ಇನ್ನೇ ಹೇಳಿಲ್ಲ ನಿಮ್ಮವ. ಹೀಗೆ ಯಾಕೆ ಹಿಂಗೆ ಗಾಬ್ರಿಗೆ ಹೇಳು? ನಾನು ನಿಮ್ಮವನ ಪೆಟೆಂಟ್ ಗೆಳತಿ, ಫಸ್ಟ್ ನಂಬರ್ 1 ಗೆಳತಿ ನಾನು. ಮತ್ತೆ ಇವರೆಲ್ಲರೂ ಹಿಂದಗಡೆ ಬಂದಾರ. ಏನಾರ ಇದ್ರೂ ನನ್ನ ಮುಂದೆ ಹೇಳ್ಕೊ, ನಾನೆಲ್ಲ ಸಟೋ ಮಾಡ್ತೀನಿ ಗೊತ್ತಾನ? ವೀಣಾ ಸಟೋ ಅಂದ್ರೆ ಏನ? ಅದು ಸಾಲ್ವ್ ಮಾಡ್ತೀನಿ, ಏನೇ ಇದ್ರು ನನ್ನ ಮುಂದೆ ಹೇಳ್ಕೊ ಅಂತ ಹಂಗೆ ಹೇಳಕತ್ತಾರ ಅವ್ರ. ಇನ್ನ ನೋಡು ನೆಕ್ಸ್ಟ್ ಮತ್ತೊಬ್ರು ಬರ್ತಾರೆ ಅಂದ್ರೆ ಈ ಸದ್ ಮಾತಾಡಕ. ಸರಿಲೇ ಈ ಕಡೆ ಬರ್ರಿ, ನಾನು ಮಾತಾಡ್ಸ್ಬೇಕು. ನೀವ ಹೋಗಿ ಮಾತಾಡ್ಸಕತ್ತಿರಲ್ಲ. ಆನಂದ ನೀ ಭಾಳ ಚಂದದಿ ನೋಡಪ್ಪ. ದೊಡ್ಡ ಆಫೀಸರ್ ಆಗಿ ನೀನು ಎಲ್ಲಿ ನೀನು ನೌಕರಿ ಮಾಡೋದು? ನೀನು ನೋಡಿ ಭಾಳ ಖುಷಿ ಆತಪ್ಪ. ನಿಮ್ಮವ್ವ ಅಂತರೂ ದಿನ ಆತಿದ್ಲು, ನಮ್ಮ ಆನಂದ ಯಾವಾಗ ಬರ್ತಾನ, ನಮ್ಮ ಆನಂದ ಯಾವಾಗ ಬರ್ತಾನಂತ. ಇನ್ನೊಂದೇನು ಗೊತ್ತಾನು, ನಾವೆಲ್ಲರೂ ನೀ ಬರಲಿ ಅಂತಂದು ದೇವ್ರ ಕಡೆ ಬೇಡ್ಕೊಂಡಿದ್ದೇವೆ. ನೋಡು ನಾನಂತರೂ ಭಾಳ ಬೇಡ್ಕೊಂಡಿದ್ದೆ, ನಮ್ಮ ಬಂಗಾರಕ್ಕನ ಮಗ ಬರಲಿ ಆನಂದ ಊರಿಗೆ ಅಂತಂದು. ಎಲ್ಲ ನಾವು ಹರಕಿ ತೀರಿಸ್ಬೇಕು, ಗೊತ್ತೈತೆ ನಿನಗೆ? ಥ್ಯಾಂಕ್ಸ್ ಆಂಟಿ. ಆನಂದ ಆಕೆ ಅಷ್ಟೇ ಬೇಡ್ಕೊಂಡಿಲ್ಲ, ನಾವು ಬೇಡ್ಕೊಂಡೇವಿ. ಏನೇನೇನ ಭಾಳ ಹರಕೆ ಹೊತ್ಕೊಂಡೇವಿ. ಅದೆಲ್ಲ ನೀನೇ ಬಕ್ಕೊಡ್ಬೇಕು, ಅದಕ್ಕೆಲ್ಲ ತೀರ್ಸಾಕ. ಲೇ ಆಚೆ ಬುದ್ಧಿಗೆ ಐತಿಲ್ಲ, ನೀ ಬೇಡ್ಕೊಂಡು ಎಂದಿಂದ ನೀನ ಅದು ಏನು ಬೇಡ್ಕೊಂಡಿರ್ತಿ ಅದು ನೀನ ಕೊಟ್ಟು ತೀರಿಸ್ಬೇಕು ದೇವ್ರಿಗೆ. ಈಗ ಅವ ಕೊಡ್ಬೇಕನ? ಏನಾರ ಮಾತಾಡ್ತೀರಾ ನಿಮ್ಮ? ನಡಿ ಹೋಗೋಣ ಮನೆಗೆ. ಯವ್ವ ಕೊಡ್ತೇವ. ಏನೇನು ಬೇಡ್ಕೊಂಡಿರಿ ಹೇಳು, ಎಲ್ಲ ನಾವು ಕೊಟ್ಟು ದೇವ್ರಿಗೆ ಹರಕೆ ಮುಟ್ಟಿಸ್ತೀನಿ ಅಂತ. ಏನು ಬೇಸರ ಮಾಡ್ಕೋಬೇಡ್ರಿ. ಆದ್ರೆ ನನ್ನ ಮಗನ ಸಂಬಂಧ ನೀವೆಲ್ಲರೂ ಬೇಡ್ಕೊಂಡಿರಲ್ಲ, ಅದೇ ಒಂದು ಖುಷಿ. ನೋಡು ನನ್ನ ಮಗ ಬಂದ್ಬಿಟ್ಟ. ಆನಂದ ಅಲ್ಲಿ ಲಗ್ನ ಮಾಡ್ಕೊಂಡೆ ನೀನು? ಇಲ್ರಿ ಲಗ್ನ ಆಗಿಲ್ಲ. ನಮ್ಮವ್ ಇಲ್ದೆ ನಾ ಹೆಂಗೆ ಲಗ್ನ ಆಗುತ್ತಾ? ನಮ್ಮಪ್ಪ ನಮ್ಮವ್ನ ಆಶೀರ್ವಾದ ಇಲ್ದೆ ನಾನು ಹಾಗೆಲ್ಲ ಮುಂದುವರೆದಿಲ್ರಿ. ಹೌದಾ ಆನಂದ, ನೀನು ಲಗ್ನ ಆಗಿಲ್ಲ? ಯಪ್ಪ ಇಂಥ ಮಗನ ಪಡ್ಯಾಕೆ ನಾನು ಎಷ್ಟರ ಪುಣ್ಯ ಮಾಡಿದ್ನೆ. ಇಂಥ ಮಗನ ನಾನು ದೂರ ಮಾಡ್ಕೊಳಕ್ಕೆ ರೆಡಿಯಾಗಿದ್ನಲ್ಲ. ಯಪ್ಪ ನೀ ಯಾರನ್ನಾರ ಇಷ್ಟಪಟ್ಟಿದ್ರೆ ಹೇಳ ಮತ್ತೆ. ಯವ್ವ ನೀನು ಬೇಸರ ಮಾಡ್ಕೋಬೇಡ. ನಾವೊಂದು ಹುಡುಗಿನ ಪ್ರೀತಿಸಿನಿ, ಆದ್ರೆ ನಮ್ಮಪ್ಪ ನಮ್ಮವ್ವನ ಕೇಳಾರ್ದನ ನಾನು ಲಗ್ನ ಆಗಂಗಿಲ್ಲ ಅಂತ ಹೇಳಿನಿ. ನಮ್ಮಪ್ಪ ನಮ್ಮವ್ವ ಹ್ಞೂ ಅಂದ್ರೆ ಅಷ್ಟೇ ನಾನು ಲಗ್ನ ಹಾಕಿನಿ. ಇಲ್ಲಿಕ್ಕಂದ್ರೆ ಯಾವ ಕಾರಣಕ್ಕೂ ನಾನು ಲಗ್ನ ಆಗಂಗಿಲ್ಲ ಅಂತ ಹೇಳಿನಿ. ಯಾವುದೂ ಮುಂದುವರೆದಿಲ್ಲ. ಆಕೆ ಅಷ್ಟೇ ಕೇಳಿದ್ಲು, ನಾನು ಲಗ್ನ ಹಾಕ್ತೀರೇನ ಅಂತಂದ್ಲು. ನಾನು ಆಕೆ ನೋಡಿದ್ರೆ ಸ್ವಲ್ಪ ಇಷ್ಟ ಆಗ್ತಿತ್ತಾ. ನಮ್ಮ ಮನೆಗೆ ಹ್ಞೂ ಅಂದ್ರೆ ನಾನು ಇಲ್ಲಿ ಲಗ್ನ ಹಾಕಿನಿ ಅಂತ ಹೇಳಿ. ಆದ್ರೆ ಹುಡುಗಿ ಭಾಳ ಚಲೋ ಐತಿ, ಭಾಳ ಚಂದ ಅದ. ನೀ ಹ್ಞೂ ಅಂದಂದ್ರೆ ಆಕಿನ ಕರ್ಕೊಂಡ್ಬರ್ತೀನಿ. ಆಕೆಗೂ ಯಾರು ಇಲ್ವೇ, ಅವ್ರ ಒಬ್ಬಿಕೆ ಅದ. ನಿಮ್ದಕ್ಕಿ ಹುಡುಗಿದು ಭಾಳ ಚಂದ ಐತಿ ಅಂದ್ರೆ ನಮ್ದಕ್ಕಿ ನೋಡ್ಬೇಕು ಅವ್ರದ್ದು. ಜಲ್ದಿ ಕರ್ಕೊಂಡು ಬರ್ರಿ. ನಮ್ದುಕ್ಕಿ ಹುಡುಗಿ ಭಾಳ ಚಂದ ಐತಿ. ನಿಮ್ದುಕ್ಕಿ ಬರ್ಲಿ ಅಂತ ನಮ್ದುಕ್ಕಿ ಅಲ್ಲಾನ್ ಕಡೆ ನಮಾಜ್ಕಿ ಮಾಡಿತ್ತು ಗೊತ್ತಾ? ಹೌದಾ? ತುಂಬ ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್. ನೀವೆಲ್ಲರೂ ಇಷ್ಟು ನಮ್ಮ ಅವ್ನ ಮೇಲೆ ನೀವೆಲ್ಲ ಪ್ರೀತಿ ಇಟ್ಕೊಂಡು ನಾನು ಬರಲಿ ಅಂತ ಎಲ್ಲ ದೇವ್ರಿಗೇನೋ ನೀವು ಹರಕೆ ಹೊತ್ಕೊಂಡಿರಲ್ಲ. ತುಂಬ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೇನೋ. ನೀವು ಏನೇನು ಹರಕೆ ಹೊತ್ಕೊಂಡಿರಿ ಅದನ್ನೆಲ್ಲ ನಾನು ಕೊಡ್ತೀನಿ ಅಂತ ಹೋಗಿ ತೀರಿಸಿ ಬರ್ರಿ. ಯಪ್ಪ ಆನಂದ ನಂದು ಭಾಳ ದೊಡ್ಡದೈತಿ, ನೆನಪಿರ್ಲಿ ಕೊಡಬೇಕು ನೀನು. ಏನೋ ಹೇಳಕತ್ತಾರಲ್ಬೇ ಅವರು? ಅಯ್ಯ ಗೊತ್ತಾಗ್ಲಿಲ್ಲ ನಿಮ್ಗೆ? ಹೇಳಿದ್ನಲ್ಲ ನಂದು ಭಾಳ ದೊಡ್ಡದೈತಪ್ಪ, ನೀನು ಕೊಡ್ಬೇಕಂತಂದು. ಆನಂದ ಮತ್ತೇನು ತಿಳ್ಕೊಳಕ್ ಹೋಗ್ಬೇಡ. ಅಂದ್ರೆ ಆಕಿಂದು ಹರಕಿ ಭಾಳ ದೊಡ್ಡದು ಬೇಡ್ಕೊಂಡ ಆಕಿ ದೇವ್ರ ಹತ್ರ, ಅದಕ್ಕೆ ಅದನ್ನ ಕೊಡ್ಬೇಕು ನೀನು ಅಂತ ಹೇಳಕತ್ತ. ನೀನು ಅರ್ಥ ಭಾಳ ಮಾಡ್ಕೋಬೇಕಿನ ನಮ್ಮನ್ನೆಲ್ಲರನ್ನು. ಹೌದ್ರಿ, ಆಯ್ತಾಡ್ರಿ. ನಿಮ್ದು ಎಷ್ಟು ದೊಡ್ಡ ಹರಕಿದ್ರು ನಾನು ಕೊಡ್ತೀನಿ ಅಂತ. ಆಯ್ತು ರೀ. ಯವ್ವ ಬಂಗಾರಕ್ಕ ನಿನ್ ಮಾರಿ ಈಗ ನೋಡು ಕಳ ಉಕ್ಕಿ ಹರಿಯಕತೈತಿ. ಎಷ್ಟು ಖುಷಿ ಇಡಿ, ಎಷ್ಟು ಚಂದ ಕಾಣಕತ್ತಿ ಯವ್ವ ಇವಾಗ ಆ ಮಗ ಬಂದಾನಂತಂದು. ಆನಂದ ನಿನ್ನ ಮಗು ಅಂತರೂ ದಿನ ಕಣ್ಣೀರು ಇರ್ತಿದ್ಲಪ್ಪ, ನನ್ನ ಮಗ ಯಾವಾಗ ಬರ್ತಾನ ಅಂತ. ಯಪ್ಪ ಈಗ ನೋಡು ಎಷ್ಟು ಖುಷಿಯಾಗಿದಾಳ ಬಂಗಾರಕ್ಕ. ಹಿಂಗೆ ಇರ್ಬೇಕು. ಹೌದ್ರಿ, ನಮ್ಮವ್ಗ ಒಂದು ಹನಿ ನನ್ನ ಕಣ್ಣ ನೀರು ಹಾಕಿಸ್ಕೊಡಂಗಿಲ್ಲ. ನಮ್ಮವ್ವ ಯಾವತ್ತೂ ಖುಷಿಯಾಗಿರ್ಬೇಕು.